ಪಂಡಿತರು ಶಾಂತತೆಯನ್ನು ಕಾಪಾಡಿ ಕೂತದ್ದು ನಮಗೆ ಒಳ್ಳೆಯ ಆನಂದ ಅನಿಸ್ತದ. ಈಗ ಶಿವ ಮತ್ತು ಶಕ್ತಿ ಸಂವಾದ ಇಟ್ಟಾಗ ಶಿವನ ಪಾಲವನ್ನು ಅವ್ರು ಹಿಡ್ಕೊಂಡು ಶಕ್ತಿ ಪಾಲು ನಮಗೆ ಉಳ್ದ. ಶಕ್ತಿ ಪಾಲು ಹೆಂಗ್ ಉಳ್ದದಂದ್ರ ಹೆಂಗ್ರಿ ಶಕ್ತಿ ಹಾಡನೆ ಹಾಡ್ಯಾರ ಅವ್ರು ಹಿಡ್ಕೊಂಡೆ ಹಂಗೆ ಆಗ್ಯದ ಅಂತ ಹೇಳ್ತಾರ ಅವ್ರು. ನೋಡ್ರಿ ಶಕ್ತಿ ಹಾಡನ್ನೇ ಹಾಡ್ಯಾರ. ದೇವಿ ಶಕ್ತಿ ಇದ್ದಲ್ಲಿ ಇಲ್ಲೇ ಆ ಶಕ್ತಿಯನ್ನು ಹಾಡನ್ನ ಹಾಡಲೇಬೇಕಾಗ್ತದೆ. ಪಾಲದ ಬಗ್ಗೆ ಅಲ್ಲದು, ಆ ಶಕ್ತಿ ಪಾಲದ ಬಗ್ಗೆ ನಾವು ಹಿಡ್ಕೊಂಡ ಹಂಗಲ್ಲ, ಸಂವಾದ ಅಲ್ಲ ಅದು. ಇವತ್ತಿನ ಶಕ್ತಿ ಪೀಠಕಾ ದೇವರಿದ್ದಾಳೆ, ಇವತ್ತು ಆರಾಧ್ಯ ದೇವರ ಶಕ್ತಿನೇ ಇದ್ದಾಳೆ. ಆ ದೇವಿಯ ಜಾತ್ರಾ ಮಹೋತ್ಸವ ಅದ ಅಂತ ಹೇಳಿ ಆ ಶಕ್ತಿ ಹಾಡವನ್ನು ನಾವು ಹಾಡಿದ್ದಾಗ್ಯದ. ಮತ್ತೆ ಅದಕ್ಕಲ್ಲ, ನೀವು ತಿಳ್ಕೊಂಡಿದ್ದು ಹಂಗೆ ತಿಳ್ಕೊಂಡ್ರೆ ನಾವೇನು ಮಾತಾಡ್ಲಿಕ್ಕೆ ಬರುವುದಿಲ್ಲ. ಒಂದು ಪಾಲಂತೂ ಯಾವುದೇ ಹಿಡ್ಕೋಬೇಕಾಗ್ತದೆ. ಆಗ್ತದ ಇರ್ಲಿ. ಇಲ್ಲಿ ಶಿವನ ಪಾಲವನ್ನು ಹಿಡ್ಕೊಂಡಾರ. ಶಿವನ ಪಾಲವನ್ನು ಹಿಡ್ಕೊಂಡ ಅಂಧಕಾರ ಧುಂಧಕಾರ ನಿರಂಕಾರದಲ್ಲಿ ನಮ್ಮ ಶಿವ ಇದ್ದ ಅಂತ ಮಾತಾಡ್ಯಾರ. ಹೌದು, ಬರೋಬ್ಬರಿ ಅದ, ಏನು ತಪ್ಪಿಲ್ಲ. ನೋಡ್ರಿ, ಶಿವ ಅಂದ್ರ ಕಣ್ಣಿಗೆ ಕಾಣಿಸುವ ವಸ್ತು ಅವ ಅಲ್ಲ. ಏನು ಶಿವ ಅಂದ್ರ ಕಣ್ಣಿಗೆ ಕಾಣಿಸುವ ಪರಮಾತ್ಮನೇ ಅವ ಅಲ್ಲ. ಇದೆಲ್ಲ ಪೃಥ್ವಿ ಅಲ್ಲಂತೀರಿ ಅವಂದು. ಇದು ನಮ್ಮ ಶಕ್ತಿ ಅದ ಎಲ್ಲ. ಇದೆಲ್ಲ ಏನ್ ಕಣ್ಣಿಗೆ ಕಾಣಿಸ್ತದೋ ಇದೆಲ್ಲ ನಮ್ಮ ಶಕ್ತಿ ಪಾಲದ. ಕಣ್ಣಿಗೆ ಏನು ಕಾಣಿಸುವುದಿಲ್ಲದ ಅದು ನಿಮ್ಮ ಪಾಲದ. ಇವತ್ತ ಪರಮಾತ್ಮನ ಪಾಲದ. ಕಣ್ಣಿಗೆ ಕಾಣಿಸುವುದಿಲ್ಲನಂತ ವಸ್ತುನೇ ನಿಮ್ಮ ಶಿವ ಇದ್ದಾನೆ. ಕಣ್ಣಿಗೆ ಕಾಣಿಸುವುದಿಲ್ಲ ನಮ್ಮ ಶಕ್ತಿ ಪಾಲದ. ನಮ್ಮ ಭೂಮಿ ಮೇಲೆ ನಿಂತೇ ನೀವು ಹಾಡ್ಲಿಕ್ಕೆ ಹತ್ತೀರಿ. ನಮ್ಮ ಭೂಮಿ ಮೇಲೆ ನಿಂತೇ ನೀವು ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಹತ್ತೀರಿ. ಭೂಮಿ ಸೇರ್ ಮುಳುಗಿದ್ರೆ ನಾವು ಗೊಟಕನವ್ರ ಅದೀವು. ಹೌದು, ಆದ್ರ ಸದ್ಯ ನಂಬದ. ಇದು ನಮ್ಮ ಶಕ್ತಿ ಪಾಲದ ಗುಂಪು ನಮ್ಮ ಕಡೆ ಅದ. ನೋಡ್ರಿ, ಶಕ್ತಿ ಯಾವ ರೀತಿಯಾಗಿ ಶಿವನನ್ನ ಮಣಿಸಿದ್ಲು ನೋಡ್ರಿ. ಯಾರ್ಯಾರನ್ನ ಹೊಡೆದ್ಲು ಶಕ್ತಿ, ಯಾರ್ಯಾರನ್ನ ಹೊಡೆದಳನಂತದ್ದು ಈಗ 4-5 ನುಡಿ ಒಳಗೆ ಹಾಗ್ಯದ. ಇತಿಹಾಸ ತೆಗೆದು ನೋಡಿದ್ರೆ ಸಿರಿಯಾಡ್ ರಾಜ್ಯ ಚಾಂಗುಂಡು ದೇವಿ ಅನ್ನಂಥವ್ರ ರಾಜ್ಯ ಕಾಲಕ್ಕೆ ರಾಜರಿದ್ರು. ಹಿಂದಿನ ಕಾಲಕ್ಕ ರಾಜರಿದ್ರು, ರಾಜರಿ ಆಗಿ ಹೋದ್ರು, ರಾಜರೇ ಆಗಿದ್ರು. ಅವರ ಕಥೆನೂ ಅದ. ಸಿರಿಯಾಡ್ ರಾಜ ಚಾಂಗುಂಡು ದೇವಿ ತಮ್ಮ ವಾಡ್ಯದ ಮುಂದೆ ಏನು ಬೋರ್ಡ್ ಬರೆದಿದ್ರಂದ್ರ ಏನ್ರಿ? ಅನ್ನ ಹೊನ್ನ 2 ದಾನ ಬೇಡಿದವರಿಗೆ ಬೇಕಾದ ದಾನ ಅಂತ ಹೇಳಿ ಬೋರ್ಡ್ ಬರೆದು ಬಿಟ್ಟಿದ್ರು. ನೋಡ್ರಿ, ಬೇಡಿದವ್ರಿಗೆ ಬೇಕಾದ ದಾನ. ಸಿರಿಯಾಡ್ ರಾಜ ಬೋರ್ಡ್ ಬರೆದದ್ದು ತನ್ನ ರಾಜ್ಯದ ವಾಡ್ಯದ ಮುಂದೆ. ಆವಾಗ ಸ್ವತಃ ಶಿವನೇ ಇವನು ಪರೀಕ್ಷಾ ಮಾಡ್ಬೇಕಂತ ತಿಳಿದಾನ. ಪರಮಾತ್ಮ, ನಿಮ್ಮ ಪರಮಾತ್ಮನೇ ಅವನು ಪರೀಕ್ಷಾ ಮಾಡ್ಬೇಕಂತ ತಿಳಿದ. ಸಿರಿಯಾಳ ರಾಜ ಮತ್ತು ಚಾಂಗುಂಡ ದೇವಿಯನ್ನ ಪರೀಕ್ಷಾ ಮಾಡ್ಬೇಕಂತ ತಿಳಿದಾನ. ಚಿಲ್ಲಾಳಂತೂ ಮಗನ ಶಿವಾನೇ ಕೊಟ್ಟಿದ್ದಂತ ತಿಳ್ಕೋರಿ. ಒಬ್ಬನೇ ಮಗ ಇದ್ದಾನೆ. ಆದ್ರೆ ಸಿರಿಯಾಳ ರಾಜನ ವಾಡೆ ಕೇಳಿಬೇಕಾದ್ರೆ ಎಂತ ರೂಪ ತಗೊಂಡು ಬಂದಿದ್ದ? ಯಾವ ರೂಪ? ಆರೋಗ ತಗೊಂಡು ಬಂದಿದ್ದ. ಬೇರೂಪವನ್ನು ಮಾಡಿಕೊಂಡು ಇಳದ. ಅವರಿಗೆ ಗೊತ್ತಾಗಲಿಲ್ಲ. ಯಾರಿಗೆ? ಸಿರಿಯಾಳ ರಾಜ ಚಾಂಗುಂಡ ದೇವಿಗೆ. ಹೌದು, ಗುರುತಾಗಲಿಲ್ಲ. ಆಗಲಿಲ್ಲ. ಅವ್ರು ಏನೋ ಅಂತ ತಿಳ್ಕೊಂಡು ಗಪ್ಪಿದ್ರು. ಆವಾಗ ಸಿರಿಯಾಳ ರಾಜಾಗ ರೂಪ ತೋರಿಸಿದ. ಪರಮಾತ್ಮ ರೂಪ ತೋರಿಸಿ ಏನ್ ಹೇಳಿದ? ಏನಂತಾನ್ರಿ? ಇವತ್ತಿನ ದಿವಸ ನನಗ ಮಾಂಸದ ಅಡಿಗೆ ಬೇಕಾಗ್ಯದ ಅಂತ ಹೇಳಿದ. ನೋಡ್ರಿ, ಪರಮಾತ್ಮ ಅಂತಾನ. ನಿಮ್ ಮಗನ ಕೊಯ್ದ ಅಡಿಗೆ ಮಾಡ್ಬೇಕು, ತಲಿ ಕುಟ್ಟಿ ಚಟ್ನಿ ಮಾಡ್ಬೇಕು. ಏ ಗಪ್ಪ, ಎಷ್ಟು ಹೇಳಿದಾಗ ಏನೂ ಮಾತನಾಡಲಾರ್ದೆ ಮಗನನ್ನು ಕೊಯ್ದ್ರು, ಅಡಿಗೆ ಮಾಡಿದ್ರು. ತಲಿ ಕುಟ್ಟಿ ಚಟ್ನಿ ಮಾಡಾಗ ಚಾಂಗುಂಡ ದೇವಿ ದುಃಖ ಮಾಡಿ ಅಳುತ್ತಿದ್ಲು. ಹೌದು, ಒಬ್ಬನೇ ಮಗ ಶಿವ ಕೊಟ್ಟ ಖರೆ ಹಿಂಗೆಲ್ಲ ಆಟ ಮಾಡಿ ಕಸ್ಕೊಂಡ ನಡೆದಲ್ಲ. ತಾಯಿ ದುಃಖನ ಮಾಡಿದ್ಲು. ತಾಯಿ ದುಃಖ ಮಾಡ್ತಿದ್ಲು. ಇದು ಅವಾಗ ಶಿವಗೆ ಗುರ್ತಾಯ್ತು. ಆವಾಗ ಮತ್ತೆ ಮಾತಾಡಿದ. ಎಲ್ಲ ಅಡಿಗೆ ತಯಾರಾಗದ, ಊಟಕ್ಕೆ ಕೇಳ್ರಿ ಸ್ವಾಮಿ ಅಂದಾಗ ಪರಮಾತ್ಮ ಹೇಳ್ರಿ ಊಟಕ್ಕೆ ಅಂದಾಗ ಅವ ಹೇಳಿದ, ಆ ಸಿರಿಯಾಡ್ ರಾಜನ ಮಗ ಏನು ಇದ್ದಲ್ಲ ಚಿಲ್ಲಾಳನಂತ ಹುಡುಗನನ್ನು ಒದರಿದ. ಹುಡುಗ ಓಡಿ ಬಂದ. ಅಷ್ಟೊತ್ತಿಗೆ ಮಾಂಸದ ಅಡಿಗೆ ಹೋಗಿ ಮಲ್ಲಿಗೆ ಹೂವಿನ ಅಡಿಗೆ ಆಗಿತ್ತು.
ಇವರ ಪರೀಕ್ಷಾ ಮಾಡಿ ನೋಡಿದ ಹೌದು ಇವ್ರ ಬಹಳ ಶ್ರೇಷ್ಠ ಭಕ್ತಿ ಮಾಡ್ಯಾರಂತ ಇವ್ರನ್ನ ಕೈಲಾಸಕ್ಕೆ ತಗೊಂಡು ಹೋದ. ನೋಡ್ರಿ, ಯಾರು? ಮಗನನ್ನ ತಲೆ ಕೂಡಿ ಚಟ್ನಿ ಮಾಡ್ಯಾರ ಅಂತ ತಿಳ್ಕೊಂಡು ಶ್ರೇಷ್ಠ ಭಕ್ತರು, ಶ್ರೇಷ್ಠ ಭಕ್ತರು ಇವರು ಭೂಲೋಕದಾಗ ಅಂತ ಇವ್ರನ್ನ ತಗೊಂಡು ಕೈಲಾಸಕ್ಕೆ ಹೋದ. ಕೈಲಾಸಕ್ಕೆ ಹೋದ. ಕೈಲಾಸಕ್ಕೆ ಹೋಗಿ ಅಲ್ಲಿ ಇವ್ರ ಜೋಡಿ ಇದ್ರು. ಇವರಿಗೆ ಬಹಳ ಸೂಕ್ಷ್ಮ ಅಹಂಕಾರ ಬಂದಿತ್ತು. ಎದ್ರದಂಕಾರ ಮಗನ ಕೊಯ್ದು ಅಡಿಗೆ ಮಾಡಿವ್, ತಲೆ ಕುಟ್ಟಿ ಚಟ್ನಿ ಮಾಡಿವ್, ನಮ್ಮಂತ ಶ್ರೇಷ್ಠ ಭಕ್ತರೇ ಭೂಲೋಕದಾಗಿಲ್ಲ. ಒಳಗ ಅಹಂಕಾರ ಬಂತು, ಸೂಕ್ಷ್ಮ ಅಹಂಕಾರ ಶಿವ ಗೊತ್ತಾಗ್ತಿತ್ತು, ಗುರ್ತಾಯ್ತು. ಆವಾಗ ಇವರಿಗೆ ತೋರಿಸ್ಬೇಕು ಭೂಲೋಕದಾಗ ಎಂತವ್ರಿದ್ದಾರೆ. ಯಾರಿದ್ದಾರೆ? ಅಫ್ಜಲ್ಪುರ್ ತಾಲೂಕ್, ಗುಲ್ಬರ್ಗಾ ಜಿಲ್ಲಾ ಅಫ್ಜಲ್ಪುರ್ ತಾಲೂಕದಾಗ ನೀಲೂರನಂತ ಊರದ. ನೀವು ಯಾವಾಗರಿ ಹೋಗಿರ್ಬಹುದು. ನೀಲೂರನಂತ ಊರಾಗ ನೆಲ್ಲೂರು ನಿಂಬೆಕ್ಕನ ಗುಡಿ ಅದ. ಆ ಗುಡಿ, ಆ ನೆಲ್ಲೂರು ನಿಂಬೆಕ್ಕನ ಪವಾಡದಿಂದೇ ಗುಡಿ ಕಟ್ಟ್ಯಾರ. ಈಗ ಬಹಳ ಮಂದಿ ಭಕ್ತರು ಗುಡಿ ಕಟ್ಟ್ಯಾರ. ಸ್ವತಃ ಆ ಗುಡಿಗೆ ನಾವು ಹೋಗಿನ. ಹೌದು, ಅಫ್ಜಲ್ಪುರ್ ತಾಲೂಕ ನೀಲೂರ. ಅಲ್ಲೇ ದಿವಸದಲ್ಲಿ ನಿತ್ಯದಲ್ಲಿ ನಂದಾರ ದೀಪ ಉರಿತದ. ಅವಾಗ ಪರಮಾತ್ಮ ನೀಲೂರ ನಿಂಬೆಕ್ಕನ ಮನೆಗೆ ಈ ನಿಂಬೆಕ್ಕನ ಭಕ್ತಿ ತೋರಿಸಬೇಕಂತ ಸಿರಿಯಾಳ ರಾಜ ಚಾಂಗುಣ ದೇವಿನ ಕರಕೊಂಡ ಶಿವಾನೇ ಎಲ್ಲಿಗಿಳದ? ನೀಲೂರು ನಿಂಬೆಕ್ಕನ ಮನೆಗೆ ಇಳದ. ನೀಲೂರು ಗ್ರಾಮಕ್ಕೆ ಇಳಿದ. ಆ ನೀಲೂರು ನಿಂಬೆಕ್ಕನ ಮನೆಗೆ ಹೋದ್ರು. 3 ಮಂದಿ ಹೋದ್ರು. ಇವರು ಬ್ಯಾರೆ ಬ್ಯಾರೆ ರೂಪ ಧಾರಣ ಮಾಡಿದ್ರು. ಗುರ್ತು ಹತ್ತಬಾರದು ಅಂಥೇಳಿ ಹೋದ್ರು. ಹೋದಾಗ ಹೋಗಿ ನೀಲೂರು ನಿಂಬೆಕ್ಕ ಅವಾಗ ಏನ್ ಮಾತಾಡ್ತೀಯ? ಏನ್ ಚಂದ ಕೂತಿದ್ದಿ ಸ್ಟೇಜ್ ಮೇಲೆ. ಮನಿಗೆ ಹೋದ್ರು. ನೀಲೂರು ನಿಂಬೆಕ್ಕನ ಮನೆಗೆ ಹೋದ್ರು. ಅತಿಥಿ ಸತ್ಕಾರ ಮಾಡಿ ತ್ರಿಕಾಲಜ್ಞಾನಿ ನೀಲೂರು ನಿಂಬೆಕ್ಕಿನ ಇವ್ರನ್ನ ಅತಿಥಿ ಸತ್ಕಾರ ಮಾಡಿ ಕೂಡಿಸಿದ್ಲು. ಅತಿಥಿ ಸತ್ಕಾರ ಗುರುತಾಗ್ತದೆ ನಿಮಗೆ? ಎಲ್ಲ ಗೊತ್ತಾಗ್ತದೆ. ಬಹಳ ಶಾಣ್ಯರಿದ್ದಾರೆ ಊರಾಗ. ಅತಿಥಿ ಸತ್ಕಾರ ಮಾಡಿದ್ಲು. ಅತಿಥಿ ಸತ್ಕಾರ ಮಾಡಿ ಮಣಿಯನ್ನು ಹಾಕಿ ಕೂಡಿಸಿದ್ಲು. ಕೂಡಿಸಿ ಆವಾಗ ಏನು ಬೇಕು ಹೇಳಿ ಸ್ವಾಮಿ ಅಂತ ನಮಸ್ಕಾರ ಮಾಡಿದ್ಲು. ಮಹಾತಾಯಿ ನಮಸ್ಕಾರ ಮಾಡಿದಳು. ನಿಲ್ಲೂರು ನಿಂಬೆಕ್ಕ ನಮಸ್ಕಾರ ಮಾಡಿದಾಗ ಏನು ಬ್ಯಾಡ ತಾಯಿ, ನಮಗ ಮನೆಯ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ಕರಿಗಡದ ಅಡಿಗೆ ಊಟ ಮಾಡಿಸಿದ್ರೆ ಸಾಕು ಅಂತ ಸ್ವತಃ ಶಿವಾನೇ ತನ್ನ ಬಾಯಿ ತೆಗೆದು ಹೇಳಿದ. ನಿಮ್ಮ ಪರಮಾತ್ಮ ಹೇಳಿದಾಗ ಮನೆಯ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ಕರಿಗಡಬ ತಯಾರು ಮಾಡಿದಳು. ಸಂಸಾರ ಇದು ವಿಷಮದ ಒಂದು ತರುದ್ರಾಗ ಒಂದು ಆಗಿರ್ತದ. ಭಾಳ ತಂದಿಂದ್ರು ಒಂದಿನ ಆಗುದೇ ಅದ, ಒಂದಿನ ಖಾಲಿ ಆಗುದೇ ಅದ. ಅದಕ್ಕಾಗಿ ಮನೆಯೊಳಗೆ ನೀರಾಗಿದ್ದು ಕುಡಿಲಿಕ್ಕೆ. ಗಾಯ ಮಾಡ್ಬೇಡ್ರಿ, ಯಾಕೆ ಬಾಯ್ ಮಾಡ್ತಾರೆ ಸುಳ್ಳೆ? ತಮ್ಮ ಯಾಕೋ ಕುಣ್ಸಾರದ ಬಾಯ್ ಮಾಡ್ತೀವಿ? ನೀ ಯಾಕೆ ಬಾಯ್ ಮಾಡ್ತೀವೋ? ಎಬಸ್ರಿ ಅವ್ರನಲ್ಲಿ ಒಬ್ಬ ಮೈಕಾದ್ರೆ ಮುಗಿದು ಹೋತಪ್ಪ. ಸುಳ್ಳೆ ಕೂತು ಬಾಯ್ ಮಾಡ್ತಾರ. ತಮ್ಮ ನೀ ಹೇಳೋ ಮಾತಾಡೋ, ಒಬ್ಬ ಹೇಳಲ್ಲಿ ಸುಳ್ಳ ಅಲ್ಲಿ ಕುಂಡ್ರದು ಗೊರ ಮಾತಾಡ್ಕೊಂಡ್ರು ಏನು ಹೇಳೋದು ಅರ್ಥ ಆಗೋದಿಲ್ಲ. ಸುಳ್ಳು ಜನರಿಗೆ ಕೇಳೋರಿಗೆ. ಹಂಗಾದ್ರೆ ಟೇಷನ್ ಬರುತ್ತಾನೆ ಟಾಂಗ ಹೊಡಿದು ಆಗಬಾರ್ದು. ಸುಮ್ಮನೆ 2 ಪದ ಬರ್ತಾವ ಹಾಡಿ ಹೋಗುದಾಗಬಾರದು. ಆವಾಗ ಶಿವನಲ್ಲಿ ಏನು ಶಕ್ತಿ ಅದ, ಶಕ್ತಿಯಲ್ಲಿ ಏನು ಶಕ್ತಿ ಅದ, ಇದನ್ನು ಹೇಳುವುದದ. ಒಂದೇ ಉದಾಹರಣೆ ಆಗಲಿ, 2 ಉದಾಹರಣೆ ಆಗಲಿ. ಮನ ಮೀಸಲ ಮಾಡಿ ಕರಿಗಡ ತಯಾರು ಮಾಡಿದ್ದು ಮನೆಯಾಗ ಕುಡಿಲಿಕ್ಕೆ ನೀರಾಗಿದ್ದು ನೀರು ತುಂಬಿಕೊಂಡು ಬರ್ತೇನೆ ಅಂತ ಹೇಳಿಸಿದ ನೆಲ್ಲೂರು ನಿಂಬೆಕ್ಕ ಪರಮಾತ್ಮನಿಗೆ ಹೇಳಿ ಕೊಡಾತ ನೀರು ತರಲಿಕ್ಕೆ ಬಾವಿಗೆ ಹೋದಳು. ಆವಾಗ ಅತಿಥಿ ಸತ್ಕಾರ ಮಾಡಿ ಇವರು ಕೂಡಿಸಿದವರು. ಈ ನಿಲ್ಲೂರು ನಿಂಬೆಕ್ಕ ಒಬ್ಬ ಶಿವಾನಂದನಂತ ಮಗ ಇದ್ದ. ಅವನು ಸಾಲಿಗೆ ಹೋಗಿದ್ದ. ಅವನು ಒಬ್ಬನೇ ಮಗ ಸಾಲಿಗೆ ಹೋಗಿದ್ದ. ಸಾಲಿ ಬಿಟ್ಟು ಮಗ ಬಂದ. ಅವು ನೀರು ತರ್ಲಿಕ್ಕೆ ಹೋಗ್ಯಾಳ. ಮನೆಯೊಳಗೆ ಯಾರಿದ್ರು? ಇವರೇ ಕೂತಿದ್ರು 3 ಮಂದಿ ಅತಿಥಿಗಳು. ಪರಮಾತ್ಮ, ಚಾಂಗುಣ ದೇವಿ, ಸಿರಿಯಾಳ ರಾಜ್ಯ 3 ಮಂದಿ ಇದ್ರು. 3 ಮಂದಿ ಕೂತಿದ್ರು. ಅವ್ರು ಮೋತಿ ನೋಡ್ಲಿಕ್ಕೆ ಹತ್ತಿದ. ಇವ್ರು ಯಾರು ಇರಬೇಕು ಹೊಸದಾಗಿ ಅಂತ ಹೇಳಿ. ಗುರುತು ಹತ್ತಿಲ್ಲ. ತಮ್ಮ, ನಾವು ಈ ಮನೆಗೆ ಹೊಸದಾಗಿ ಬಂದೀವಿ, ನೀನು ಗುರುತು ಹತ್ತುದಿಲ್ಲ. ಇಲ್ಲ. ಅದಕ್ಕಾಗಿ ನಿಮ್ಮ ಅವ್ವ ಕರಿಗಡಬ ಮಾಡಿ ನೆಲವಿನ ಮೇಲೆ ಇಟ್ಟು ಹೋಗ್ಯಾಳ. ನೀರಿಗೆ ಹೋಗ್ಯಾಳ.
ಸಾಲಿಗೆ ಹೋಗಿ ಹಸದಿರ್ಬೇಕು ತಮ್ಮ, ಒಂದ್ ಎರಡು ಕಡುಬು ಬೇಕಾದ್ರೂ ತಗೊಂಡು ತಿನ್ನು ಒಂದು ಪರಮಾತ್ಮ ಹೇಳಿದಾಗ ಏನೂ ತಿಳಿಲಾರ್ದ ಬಾಲಭಾವದ ಹುಡುಗ ಎರಡು ಕರಿಗಡುಬು ತಗೊಂಡು ತಿನ್ಕೋತ ಬಾಗಿಲು ಮುಂದೆ ನಿಂತ ಆವಾಗ ನಿಲ್ಲೂರು ನಿಂಬೆಕ್ಕ ಕೊಡ ತುಂಬಿಕೊಂಡು ಬಂದ್ಲು. ತಾಯಿ ಮಹಾತಾಯಿ ಬಂದಳು. ಏನು ಕರಿಗಡಬು ತಿನ್ನುವುದು ನಿಲ್ಲೂರು ನಿಂಬೆಕ್ಕ ನೋಡಿದ್ಲು. ಮನ್ಯಾಗ ಹೋಗಿ ಕೊಡ ಇಳಿಸಿ ಇಟ್ಲು. ಹೌದು, ಏನ್ ಮಾಡ್ತಾಳೆ? ಕೊಡ ಇಳಿಸಿಟ್ಟು ಮೂಲ್ಯಾಗ ಒನಕಿ ಇಟ್ಟಿದ್ಲು. ಆ ಒನಕಿಯನ್ನು ತಗೊಂಡ್ಲು. ಮೀಸಲು ಮುರಿದ ಅಂತ ಹೇಳಿ ಆ ಮಗನನ್ನೇ ಹೊಡೆದುಕೊಂಡು ಹೊಡೆದುಕೊಂಡು ಹೋಗಿದಳು. ಚಾಪಿ ಒಳಗೆ ಸುತ್ತಿ ಮೂಲ್ಯಾಗಿಟ್ಲು. ದುಃಖ ಮಾಡಲಿಲ್ಲ, ದುಃಖ ಏನೂ ಮಾಡಲಿಲ್ಲ. ತಿರುಗಿ ಮನೆಯ ಸಾರುಣಿ ಮಾಡಿ ಮನ ಮೀಸಲು ಮಾಡಿ ತಿರುಗಿ ಕರಗಡ ಮಾಡಿದ್ಲು. ಮೀಸಲು ಕಡಬ ಮತ್ತೆ ತಯಾರು ಮಾಡಿದಳು. ಏಡು ಸ್ವಾಮಿ ಊಟಕ್ಕಂದ್ರು. ಅಂದಾಗ ಪರಮಾತ್ಮ ಹೇಳಿದ ಪರಮಾತ್ಮ ಕೊಟ್ಟಿ ಪರಮಾತ್ಮ ಏನಂತಾನ ಪರಮಾತ್ಮ? ಮಕ್ಕಳಿಲ್ಲದವ್ರ ಮನ್ಯಾಗ ಊಟ ಮಾಡುವುದಿಲ್ಲ ಅಂದವ. ನೋಡ್ರಿ ಅಂದಾಗ ಹೇಳಿದ್ಲು ನಿಲ್ಲೂರು ನಿಂಬೆಕ್ಕ. ಏನಂತಾಳೆ? ಏನು ನನ್ನ ಮಗನ ಕೊಂದು ಒನಿಕೆದಲ್ಲ ಸಾರು ಊಟ ಮಾಡದಿದ್ರೆ ಈ ಒನಿಕೆ ನಿನಗಂತೂ ಏನು ಒನಿಕೆ ಎತ್ತಿದ್ಲು. ಅವಾಗ ಶಿವ ಧೋತ್ರದಾಗೆ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದ. ನೋಡ್ರಿ, ಇಂಥ ನೆಲ್ಲೂರು ನಿಂಬೆಕ್ಕನಾಕಿ ಪ್ರಸಿದ್ಧ ಹೆಣ್ಣುಮಗಳು ಭೂಲೋಕದಲ್ಲಿ ಆಗಿ ಹೋಗ್ಯ. ಏನು ಶಿವ ಹೇಳಲಾರ್ದ ನಿಲ್ಲೂರು ನಿಂಬೆಕ್ಕನ ಭಕ್ತಿಗೆ ಮಾಡಿದ ಶಿವ ಪಾರ್ವತಿ ಮತ್ತೆ ಚಾಂಗುಣ ದೇವಿ ಊಟ ಮಾಡಿದ್ರು. ಆವಾಗ ಚಾಂಗುಣ ದೇವಿ ಸಿರಿಯಾಡ ರಾಜ ನೋಡುತ್ತಿದ್ರು. ನೀ ಮಗನ ಕೊಯ್ದು ಅಡಿಗೆ ಮಾಡಿ ಚಟ್ನಿ ಮಾಡಿದಾಗ ಅಳುತ್ತಿದ್ರು. ಏನೂ ಮಾತನಾಡಲಾರ್ದೆ ಅವಾಗ ತಿರುಗಿ ಮನ ಮೀಸಲು ಮಾಡಿ ಮನಿ ಸಾರುಣಿ ಮಾಡಿ ಕರಗಡ ಮಾಡಿದ್ಲು. ಶಿವಗ ಊಟಕ್ಕೆ ನೀಡು ಹೊತ್ನ್ಯಾಗ ಶಿವ ಹೇಳಲಾರ್ದೆ ಶಿವಾನಂದನ್ನು ಒದರಿದ. ಆವಾಗ ಮಗ ಓಡಿ ಬಂದ. ಎಲ್ಲಾರು ಕೂಡಿ ಊಟ ಮಾಡಿದ್ರು ಅಂತ ಹೇಳಿ ಇತಿಹಾಸದಾಗ ಬರುತ್ತದ. ಏನು ಶಕ್ತಿ ಶ್ರೇಷ್ಠ, ಏನು ಶಿವ ಶ್ರೇಷ್ಠ, ಇದು ನೀವೇ ವಿಚಾರ ಮಾಡುವುದು. ಏನು ಕಾಡಿದವರು ಶ್ರೇಷ್ಠ, ಏನು ಬೇಡಿದವರು ಶ್ರೇಷ್ಠ, ನೀಡಿದವರು ಶ್ರೇಷ್ಠ, ನೀವೇ ವಿಚಾರ ಮಾಡುವುದದ. ಅದಕ್ಕೆ ಜಗತ್ತಿನೊಳಗ ಶಕ್ತಿ ಇಂತಿಂತ ಅವತಾರಗಳನ್ನು ಮಾಡಿ ಇಂತಿಂತ ಕೆಲಸವನ್ನ ಮಾಡಿ ತೋರ್ಸ್ಯಾರ. ಅದಕ್ಕಾಗಿ ಈಗೊಂದು ಹಾಡನ್ನ ಖ್ಯಾಲಿಯನ್ನ ಹಾಡಿ ಮತ್ತೆ ಯಾವ ರೀತಿ ಶಿವ ಶ್ರೇಷ್ಠ ಅಂತ ಅವ್ರು ಹೇಳೋರಿದ್ದಾರಲ್ಲ, ಆವಾಗ ಮತ್ತೊಂದು ಉದಾಹರಣೆಯನ್ನು ಹೇಳೋರಿದ್ದೀವಿ. ಜಗದೋಳು ಬಂದು ಜಾಗ್ರತೆಯಿಂದ ಇರಬೇಕ ತಾಯ ಜಗದೋಳು ಬಂದು ಜಾಗ್ರದಿಂದ ಇರಬೇಕ ತಾಯ